ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಿದ್ದಾರೆ ಮುಖ್ಯಮಂತ್ರಿಗಳು, ಬನ್ನಿ ನೋಡೋಣ. ದೇವೇಗೌಡರ ಚಿಂತನೆ ಆಗಲಿ, ರೇವಣ್ಣ ಅವರ ಚಿಂತನೆ ಆಗಲಿ, ನನ್ನ ಚಿಂತನೆ ಆಗಲಿ, ಮತ್ತು ನಮ್ಮ ಪಕ್ಷದ ಶಾಸಕರುಗಳ ಚಿಂತನೆ ಆಗಲಿ, ಮತ್ತು ನಮ್ಮ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಚಿಂತನೆಯೇ ಆಗಲಿ, ನಾವು ಜಿಲ್ಲೆಯ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರು. ಕಳೆದ 10 ವರ್ಷಗಳ ಕಾಲ ಈ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಯಾವ ರೀತಿಯಲ್ಲಿ ಅಡಚಣೆಗಳಾಗಿತ್ತು, ಇವತ್ತು ನಮಗೆ ಸಿಕ್ಕಂಥ ಒಂದು ಅವಕಾಶದಲ್ಲಿ ಕಾಲವನ್ನು ವ್ಯರ್ಥ ಮಾಡಿದೆ. ಜಿಲ್ಲೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಕ್ರಮ ತೆಗೆದುಕೊಳ್ತಾ ಇರ್ತಕ್ಕಂಥದ್ದೇನಿದೆ, ಜಿಲ್ಲೆಯ ಜನತೆಯಲ್ಲಿ ಮನವಿ ಮಾಡ್ತಕ್ಕಂಥದ್ದು ನಮ್ಮ ಒಂದು ಪಕ್ಷ ಮತ್ತು ನಮ್ಮ ಪಕ್ಷದ ಶಾಸಕರಿರಲಿ, ನಮ್ಮ ಕುಟುಂಬ ಇರಲಿ, ಜಿಲ್ಲೆಯ ಸಮಗ್ರವಾದಂಥ ಅಭಿವೃದ್ಧಿಯೇ ನಮ್ಮ ಮೊದಲನೇ ಆದ್ಯತೆ ಅಂತಕ್ಕಂಥದ್ದು ಏನಿದೆ ನಮ್ಮ ಜೀವನದಲ್ಲಿ. ಇವತ್ತು BJPಯ ಮುಖಂಡರುಗಳು ಅವರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡದೇ ಇರತಕ್ಕಂಥದ್ದೇನಿದೆ, ಜನತೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಮನವಿ ಮಾಡ್ತೇನೆ ನಾನು. ಇವತ್ತು ಯುವಕರಿಗೆ ಉದ್ಯೋಗದ ಅವಶ್ಯಕತೆ ಏನಿದೆ, ಅದಕ್ಕೆ ಹಲವಾರು ರೀತಿಯ ಯೋಜನೆಗಳಿಗೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ನಾವೇನು ಹೊರಟಿದ್ದೇವೆ. ಇವತ್ತು ಬಜೆಟ್ನಲ್ಲಿ ನಾನು ಕೆಲವು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದಾಗ ನನ್ನನ್ನು ಕೇವಲ ಇವನು ಹಾಸನ, ರಾಮನಗರ, ಮಂಡ್ಯದ ಮುಖ್ಯಮಂತ್ರಿ ಅಂತಕ್ಕಂಥ ರೀತಿಯಲ್ಲಿ BJPಯ ನಾಯಕರುಗಳು ವಿಧಾನಸಭೆಯ ಕಲಾಪದಲ್ಲಿ ಲಘುವಾಗಿ ನಮ್ಮನ್ನೇನು ಪರಿಗಣಿಸಿದ್ದಾರೆ. ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ನಾವು ಘೋಷಣೆ ಮಾಡಿದಾಗ ಈ ಜಿಲ್ಲೆಯ ಬಗ್ಗೆ ಕೆಟ್ಟ ರೀತಿಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ BJP ಪಕ್ಷವನ್ನು ಈ ಒಂದು ಜಿಲ್ಲೆಯ ಜನತೆ ನೀವು ಬೆಂಬಲಿಸ್ತೀರಾ? BJP ನಾಯಕರುಗಳನ್ನು ಇಲ್ಲಿ ಸ್ವಾಗತ ಮಾಡ್ತೀರಾ? ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಿಲ್ಲೆಯ ಸಂಪೂರ್ಣ ರಕ್ಷಣೆ, ಈ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಕೈಗೊಳ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಬೆಂಗಳೂರಿನಲ್ಲಿ ಕೂತು ಟೀಕೆ ಮಾಡತಕ್ಕಂಥ BJP ನಾಯಕರನ್ನ ತಾವಿವತ್ತು ಇಲ್ಲಿ ಸ್ವಾಗತ ಕೋರೋದಾದರೆ ಜಿಲ್ಲೆಯ ಜನತೆಯ ತೀರ್ಮಾನಕ್ಕೆ ಬಿಡ್ತೀನಿ. ಇಂಥ ಒಂದು ವರ್ಗ ಏನಿದೆ, ನಾನು ಯಾಕೆಂದರೆ ಜಿಲ್ಲೆಯ ಜನತೆಗೆ ದೋಷ ಕೊಡೋದಿಲ್ಲ, ಈ ಜಿಲ್ಲೆಯ ಜನತೆಯಿಂದಲೇ ನಾವು ಉಳಿದಿರ್ತಕ್ಕಂಥದ್ದು. ಸನ್ಮಾನ್ಯ ದೇವೇಗೌಡರ ಸುದೀರ್ಘವಾದಂಥ ರಾಜಕಾರಣ ಇರಲಿ, ರೇವಣ್ಣ ಅವರ ರಾಜಕಾರಣ ಇರಲಿ, ನೀವು ಬೆಳೆಸಿರ್ತಕ್ಕಂಥವ್ರು, ನೀವು ಬೆಳೆಸಿದಂಥ ನಿಮ್ಮ ಒಂದು ಶಕ್ತಿ ನಮಗೇನು ತುಂಬಿದ್ದೀರಿ, ಅದನ್ನು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಇವತ್ತು ನಾವೇನು ದಾರೆ ಎರೆದಿದ್ದೇವೆ. ಬಜೆಟ್ನಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ಹೇಳಿದ್ದೇನೆ, ನಾನು ಎಲ್ಲವನ್ನ ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಒಟ್ಟಾರೆ ಜಿಲ್ಲೆಯ ಜನತೆಗೆ ನಾನೀಗ ಶಿವಮೊಗ್ಗಕ್ಕೆ ಹೋಗ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ಮಾಧ್ಯಮದ ಮಿತ್ರರ ಮುಖಾಂತರವೇ ಮನವಿ ಮಾಡ್ತೇನೆ. ಈ ಜಿಲ್ಲೆಯನ್ನು ಕಾಪಾಡ್ತಕ್ಕಂಥವ್ರು, ಈ ಜಿಲ್ಲೆಯ ಗೌರವವನ್ನು ತಂದುಕೊಡ್ತಕ್ಕಂಥವ್ರು, ಈ ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಈಗಾಗಲೇ ನಿಮ್ಮಗಳ ಹೃದಯದಲ್ಲಿ ಏನಿದೆ. ಯಾವುದೇ ಅಪಪ್ರಚಾರಗಳಿಗೆ ಕಿವಿಗೊಡಬೇಡಿ. ನಿಮ್ಮ ಉಳಿವಿಗೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ, ಈ ಜಿಲ್ಲೆಯ ಭವಿಷ್ಯಕ್ಕೆ ಇವತ್ತು ಜಾತ್ಯತೀತ ಜನತಾದಳ ಮತ್ತು ಕಾಂಗ್ರೆಸ್ನ ಒಮ್ಮತದ ಒಬ್ಬ ಅಭ್ಯರ್ಥಿ ಏನಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ತಾವೆಲ್ಲರೂ ಸಹಕರಿಸಬೇಕು, ಆಶೀರ್ವದಿಸಬೇಕು. ಅದರ ಮುಖಾಂತರ ಈ ಜಿಲ್ಲೆಯ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತೀನಿ ಅಂತಕ್ಕಂಥ ಒಂದು ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಮಾಧ್ಯಮದ ಮಿತ್ರರು, ನಮ್ಮ ರಿಪೋರ್ಟರ್ಗಳಿಗೆ ನಾನು ದೋಷ ಕೊಡೋದಿಲ್ಲ. ಭಾಳ ಜನ ನಾನು ರಿಪೋರ್ಟರ್ಗಳನ್ನಿದ್ದೀರಿ ಜಿಲ್ಲಾ ಇದರಲ್ಲಿ ಇಡೀ ರಾಜ್ಯದಲ್ಲಿ ನನ್ನ ಬಗ್ಗೆ ವೈಯಕ್ತಿಕವಾದಂಥ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆದರೆ ನಿಮ್ಗಳು ಕೈ ಕಟ್ಟು ಹಾಕಿದ್ದಾರೆ, ಗೊತ್ತಿದೆ ನನಗೆ. ದಿನ ಬೆಳಗ್ಗೆ ಇದ್ದರೆ ಮಾಧ್ಯಮಗಳು ತೆಗೆದುಬಿಟ್ರೆ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾನ ಮಂಡ್ಯ ಜಿಲ್ಲೆದು ಬಿಟ್ಟರೆ ಬೇರೆ ಇನ್ನೇನು ಸುದ್ದಿನೇ ಇಲ್ಲ. ಬಹುಶಃ ಇಲ್ಲಿ ನೋಡ್ತಿರ್ತಕ್ಕಂಥದ್ದು ನಾನು ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೇ ಚುನಾವಣೆ ನಡೀತಿರೋದು ಕೇವಲ ಮಂಡ್ಯ ಜಿಲ್ಲೆ ಒಳಗೆ ಮಾತ್ರ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ಕೊಂಡು ಹೊರಟಿದ್ದಾರೆ. ಆದರೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ, ನಮ್ಮ ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾದ ಬಗ್ಗೆ ಚರ್ಚೆ ಮಾಡೋದಿಲ್ಲ ನಾನು. ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದ ಅದರ ಮಾಲೀಕರುಗಳು ಯಾರಿದ್ದಾರೆ, ನೀವು ಏನೇ ಪ್ರಯತ್ನ ಪಟ್ಟರು, ಎಷ್ಟೇ ಅಪಪ್ರಚಾರ ಮಾಡಿದ್ರು, ಏನೋ ಮಂಡ್ಯದಲ್ಲಿ ಆಗೋಗಿದೆ ಅಂತ ಹೇಳಿ ಯಾವ ಕಾರಣಕ್ಕೂ ಮಂಡ್ಯ ಜಿಲ್ಲೆಯ ಜನತೆಯನ್ನು
ನೀವು ಪ್ರತಿನಿತ್ಯ ಹಲವಾರು ರೀತಿಯ ಸ್ಟೋರಿಗಳನ್ನು ಬಿಲ್ಡಪ್ ಮಾಡ್ಕೊಂಡ್ರು ಏನೂ ಅಲ್ಲಿ ಜನತೆಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾನು ಅಲ್ಲಿಯ ಜನತೆ ಜೊತೆ ಇರತಕ್ಕಂಥ ಸಂಬಂಧ ಏನು ಇಟ್ಕೊಂಡಿದ್ದೇನೆ, ದೇವೇಗೌಡರ ಜೊತೆ ಇರತಕ್ಕಂಥ ಸಂಬಂಧಗಳೇನಿದ್ದಾವೆ, ಇವರು ಯಾರು ಎಷ್ಟೇ ಅಪಪ್ರಚಾರಗಳನ್ನು ಹಲವಾರು ರೀತಿಯ ಎಪಿಸೋಡ್ಗಳನ್ನು ಕಳೆದ 3 ತಿಂಗಳಿಂದ ಏನು ಮಾಡ್ಕೊಂಡು ಹೊರಟಿದ್ದೀರಿ, ನಿರಾಸೆಗೆ ಒಳಗಾಗ್ತೀರಿ. ಅದರ ಮಾಲೀಕರು, ನಾನು ರಿಪೋರ್ಟರ್ಗಳಿಗೆ ಹೇಳಲ್ಲ, ಮಾಲೀಕರುಗಳು ನಿರಾಸೆಗೆ ಒಳಗಾಗ್ತಾರೆ. ನೀನು ಇನ್ನೊಂದು 1.5 ತಿಂಗಳಲ್ಲಿ ರಿಸಲ್ಟು ಬರ್ತದೆ. ನಾನೇನು ಗಾಬರಿ ಆಗಿಲ್ಲ, ಯಾವ ಆತಂಕ ಇಲ್ಲ. ಇವತ್ತು ನಾನೀಗಾಗಲೇ ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಪ್ರವಾಸ ಏನು ಮಾಡ್ತಾ ಇದ್ದೇನೆ. ಈ ಬಾರಿ ಜನತೆಯ ಒಂದು ನಾಡಿ ಮಿಡಿತ ಏನು ಅನ್ನೋದು ಗೊತ್ತಿದೆ ನನಗೆ. ಈ ಬಾರಿ ಕನಿಷ್ಠ 22ರಿಂದ 23 ಸ್ಥಾನಗಳು, ನಾನು 28 ಗೆಲ್ಲಬೇಕು ಅನ್ನೋದು ನನ್ನ ಗುರಿ ಇದೆ. ಆದರೆ ಕೆಲವು ಭಿನ್ನಾಭಿಪ್ರಾಯಗಳು ಇರ್ತಕ್ಕಂಥ ಹಿನ್ನೆಲೆ ಒಳಗೆ ಸ್ವಲ್ಪ ಕೆಲವು ಕ್ಷೇತ್ರಗಳಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದೇನಿದೆ ಅದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನಾನು ದೇವೇಗೌಡರೇ ಇವತ್ತು ಕೆಲವು ಕ್ಷೇತ್ರಗಳಲ್ಲಿ ಮಂಡ್ಯದಲ್ಲಿ ನಮಗೆ ಕೊಡ್ತಾ ಇರತಕ್ಕಂಥ ಕೆಲವು ತೊಂದರೆಗಳೇನಿದ್ದಾವೆ, ಕೆಲವರು ಒಂದು ವರ್ಗದ ಜನತೆ ಅದನ್ನು ನೋಡಿ ಬೇರೆ ಕ್ಷೇತ್ರದ ಮೇಲೆ ಅದರ ಎಫೆಕ್ಟ್ ಏನಿದೆ ಕಾಂಗ್ರೆಸ್ನ ಅಭ್ಯರ್ಥಿಗಳ ಮೇಲೆ ಅದು ಆಗಬಾರ್ದು ಅಂತ ನಾವೇ ಖುದ್ದು ಆ ಕ್ಷೇತ್ರಗಳ ಬಗ್ಗೆ, ಆ ಕಾಂಗ್ರೆಸ್ನ ಅಭ್ಯರ್ಥಿಗಳ ಬಗ್ಗೆ ನನಗೆ ಪ್ರಶ್ನೆ ಇಲ್ಲಿ. ನನ್ನ ವೈಯಕ್ತಿಕವಾದಂಥ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ನನ್ನ ವೈಯಕ್ತಿಕವಾದ ಸಮಸ್ಯೆ ಮಂಡ್ಯ ಜಿಲ್ಲೆ ಜನತೆ ನೋಡ್ಕೊತಾರೆ. ನನಗೇನು ಗಾಬರಿ ಇಲ್ಲ. ಆದರೆ ಆ ಮಂಡ್ಯ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ರಾಜಕಾರಣದಿಂದ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಸಮಸ್ಯೆಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಖುದ್ದು ನಾವೇ ಬಗೆಹರಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕ್ರಮ ತೆಗೆದುಕೊತಾ ಇದ್ದೇವೆ. ನಾನೇ ಖುದ್ದು ಪ್ರಚಾರದಲ್ಲೂ ಭಾಗವಹಿಸ್ತಾ ಇದ್ದೇನೆ. ಅದರಿಂದ ಇವತ್ತಿನ ಈ ಒಂದು ಚುನಾವಣೆ ಏನಿದೆ, ದೇಶದ ರಾಜಕಾರಣದಲ್ಲೂ ಸಹ ಹೇಳ್ತೇನೆ, ಯಾರು ಎಷ್ಟೇ ಇವತ್ತು ನರೇಂದ್ರ ಮೋದಿ ಅಂದರು, ನರೇಂದ್ರ ಮೋದಿಯವರಿಗೆ ಅಷ್ಟು ಸುಲಭವಾದಂಥ ಚುನಾವಣೆ ಅಲ್ಲ ಇದು. 2014ಕ್ಕೂ 2019ಕ್ಕೂ ತುಂಬ ವ್ಯತ್ಯಾಸಗಳಿದ್ದಾವೆ. ನಾನೀಗ ಅದರ ಬಗ್ಗೆ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇರ್ತಕ್ಕಂಥ ಈ 5 ವರ್ಷದ ರಾಜಕಾರಣದಲ್ಲಿ ಬೆಳವಣಿಗೆಗಳಲ್ಲಿ ನರೇಂದ್ರ ಮೋದಿಯವರಿಗೆ ಈ ಚುನಾವಣೆ ಅಷ್ಟು ಸುಲಭ ಇಲ್ಲ. ಅವರು ಕಿಚಡಿ ಪಾರ್ಟಿಗಳು ಅಂತ ಹೇಳ್ತಾರೆ ಇವತ್ತು ವಿರೋಧ ಪಕ್ಷಗಳ ಮೇಲೆ. ನರೇಂದ್ರ ಮೋದಿಯವರು ಇವತ್ತು NDA ಅಲಯನ್ಸ್ ಅಂತ ಹೇಳಿ 13 ಪಕ್ಷಗಳನ್ನು ಇವತ್ತು ಕೈ ಜೋಡಿಸಿದ್ದಾರೆ. 13 ಪಕ್ಷಗಳ ಜೊತೆಯಲ್ಲಿ ಅವರಿಗೆ ಅಂಥ ಒಂದು ಜನತೆಯ ಒಂದು ದೇಶದ ಅಭಿವೃದ್ಧಿಗೆ ಕೆಲಸ ಮಾಡಿದರೆ ಹಲವಾರು ಪ್ರಾದೇಶಿಕ ಪಕ್ಷಗಳ ಮನೆ ಬಾಗಿಲಿಗೆ ಹೋಗಿ ನಿಲ್ಲಬೇಕಾದ ಅವಶ್ಯಕತೆ ಇರಲಿಲ್ಲ ನರೇಂದ್ರ ಮೋದಿಯವರು. ಇವತ್ತು 13 ರಾಜಕೀಯ ಪಕ್ಷಗಳನ್ನು ಅವರು ಇವತ್ತು ಅವರ ತೆಕ್ಕೆಗೆ ತೆಗೆದುಕೊಂಡು ಚುನಾವಣೆ ನಡೆಸ್ಕೊಂಡು ಹೊರಟಿದ್ದಾರೆ. ಅವರ ಚುನಾವಣೆ ಅಷ್ಟು ಸುಲಭ ಅಂತ ಚುನಾವಣೆ ಇಲ್ಲ. ಈ ದೇಶದ ಹಲವಾರು ರೀತಿಯ ಹಿನ್ನಡೆ ಏನಾಗಿದೆ, ಇವತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಏನಾಗಿದ್ದಾವೆ, ಬಡವರ ಇವತ್ತು ಸಮಸ್ಯೆಗಳೇನು ದೊಡ್ಡ ಮಟ್ಟದಲ್ಲಿ ಪುನಃ ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇದು ಎಲ್ಲದರ ಹಿನ್ನೆಲೆ, ಇದರಲ್ಲೂ ವಿಶೇಷವಾಗಿ ನಮ್ಮ ರೈತರು BJP ಸರ್ಕಾರದಲ್ಲಿ ನೊಂದಿದ್ದಾರೆ. ಅದರಿಂದ ಇವತ್ತಿನ ಚುನಾವಣೆ ಯಾವ ದೇವೇಗೌಡರು ಇವತ್ತು ಒಂದು ದೇಶದ ರಾಜಕಾರಣದಲ್ಲಿ ಮಹತ್ತರವಾದಂಥ ಪಾತ್ರವನ್ನು ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ಇವತ್ತು ಅವರಿಗೆ ಪುನಃ ಬರ್ತಕ್ಕಂಥದ್ದೇನಿದೆ ನನ್ನ ಅಭಿಪ್ರಾಯದಲ್ಲಿ. ಹಾಗಂದ ತಕ್ಷಣ ಪ್ರಧಾನಮಂತ್ರಿ ಆಗ್ತಾರೆ ಅಂತಲೂ ನಾನು ಈಗೇನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಅಲ್ಲಿ ಯಾರೇ ಪ್ರಧಾನಮಂತ್ರಿಗಳಾದರೂ ದೇವೇಗೌಡರ ಒಂದು ಮಾತಿಗೆ ಗೌರವ ದೊರಕತಕ್ಕಂಥ ಒಂದು ವಾತಾವರಣ ದೇಶದಲ್ಲಿ ನಿರ್ಮಾಣ ಆಗ್ತದೆ. ಕರ್ನಾಟಕದ ಹಲವಾರು ಸಮಸ್ಯೆಗಳಿಗೆ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ಕಳೆದ 10-15 ವರ್ಷಗಳಲ್ಲಿ ನಮಗೇನು ನಮ್ಮ ನಿರೀಕ್ಷೆಗಳಿಗೆ ಇವತ್ತು ಸ್ಪಂದಿಸಿಲ್ಲ. ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಈ ಚುನಾವಣೆ ಕರ್ನಾಟಕದ ಜನತೆಗೆ ಒಂದು ಉತ್ತಮವಾದಂಥ ಅವಕಾಶ ಇದೆ. ಇವತ್ತು BJPಯನ್ನು ಹೊರತುಪಡಿಸಿ ದೇವೇಗೌಡರ ಒಂದು ಕಾಂಗ್ರೆಸ್ನ ನಾಯಕರ ರಾಹುಲ್ ಗಾಂಧಿಯವರ ಒಂದು ಒಡಂಬಡಿಕೆಯಿಂದ ಇವತ್ತು 2 ಪಕ್ಷಗಳು ಒಟ್ಟಾಗಿ ಹೊರಟಿದ್ದೇವೆ. ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ JDSನ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ರೆ ಕೇಂದ್ರದಲ್ಲಿ ನಮಗಾಗಬೇಕಂತ ಕರ್ನಾಟಕದ ಹಲವಾರು ಸಮಸ್ಯೆಗಳಿಗೆ ಸುಲಭವಂತ ಪರಿಹಾರ ತರಲಿಕ್ಕೆ ಸಾಧ್ಯ ಇದೆ. ದೇವೇಗೌಡರು ಒಂದು ವಾಯ್ಸ್ ಬರುತ್ತೆ. ಅದರಿಂದ ಇವತ್ತು ದೇವೇಗೌಡರ ಕುಟುಂಬದ ಬಗ್ಗೆ, ದೇವೇಗೌಡರ ಬಗ್ಗೆ ಒಂದು ವ್ಯವಸ್ಥಿತವಾದಂಥ ಒಂದು ಅಸೂಯೆ ಪಡ್ತಕ್ಕಂಥ ಅಪಪ್ರಚಾರ ಮಾಡ್ತಕ್ಕಂಥ ವರ್ಗ ಏನಿದೆ ಅದರ ಬಗ್ಗೆ ನಾಡಿನ ಜನತೆ ಎಚ್ಚರಿಕೆಯಿಂದ ತೀರ್ಮಾನ